ಕ್ಯಾಮರಾವನ್ನು ತನ್ನತ್ತ ಫೋಕಸ್ ಮಾಡ್ಕೊಳ್ಳೋಕೆ ಯಾವ ರೇಂಜ್ ಬೇಕಾದ್ರೂ ಹೋಗ್ತಾರೆ ಸುರೇಶ್ ಅವರು. ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬಿಗ್ ಬಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ, ಅಂದರೆ ಯಾರ್ಯಾರು ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ನಾನು ಹೇಳ್ತಾ ಇರೋದು ಏನಂದರೆ, ನಾನು ಬಿಗ್ ಬಾಸನ್ನು ನೋಡಿಯೇ ನನಗೆ ಏನು ಅನ್ನಿಸ್ತು ಅದನ್ನು ಮಾತ್ರ ಹೇಳ್ತೇನೆ. ಸೊ ಒಂದಿಬ್ಬರು ಕಮೆಂಟ್ ಮಾಡಿದರು, ಅವ್ರ ಕಮೆಂಟನ್ನು ಹಾಗೆ ಇಟ್ಟಿದ್ದೀನಿ ನಿನ್ನೆ ಎಪಿಸೋಡಲ್ಲಿ. ಸೊ ಎಲ್ರಿಗೂ ಅವರವ್ರ ಫ್ಯಾನ್, ಅಂದರೆ ಕೆಲವರು ತ್ರಿವಿಕ್ರಮ್ ಅವ್ರ ಫ್ಯಾನ್ ಇದ್ದೀರಾ, ಕೆಲವರು ಹನುಮಂತ ಅವ್ರ ಫ್ಯಾನ್ ಇದ್ದೀರಾ, ಕೆಲವರು ಗೌತಮಿ ಅವರ ಫ್ಯಾನ್ ಇದ್ದೀರಾ, ಎಲ್ಲರೂ ಅವ್ರಿಗೊಂದು ಫ್ಯಾನ್ಸ್ ಫಾಲೋಯಿಂಗ್ ಇದ್ದಾರೆ. ಆದರೆ ನನಗೇನು ಅನ್ನಿಸ್ತು ಆವತ್ತಿನ ವಿಡಿಯೋದಲ್ಲಿ ಅದನ್ನು ಮಾತ್ರ ಹೇಳ್ತೇನೆ. ಸೊ ನನ್ನ ಪ್ರಕಾರ ನಿನ್ನೆಯ ವಿಡಿಯೋದಲ್ಲಿ ತ್ರಿವಿಕ್ರಮ್ ಅವರು ಆಟ ಆಡಿದ್ದು ನನಗೊಂಚೂರು ಇಷ್ಟ ಆಗಿಲ್ಲ, ಅದನ್ನು ಮಾತ್ರ ನಾನು ಹೇಳಿದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ 2 ಟೀಮ್ ಆಗಿದೆ. ಒಬ್ಬರು ಹೊಸಬ್ರು ಕ್ಯಾಪ್ಟನು, ಇನ್ನೂ ಹಳಬ್ರು ಕ್ಯಾಪ್ಟನು. ಸೊ ಇಲ್ಲಿ ಏನಾಗಿದೆ ಅಂದರೆ, ತ್ರಿವಿಕ್ರಮ್ ಅವರಿಗೆ ಮಂಜು ಮತ್ತು ರಜತ್ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ತ್ರಿವಿಕ್ರಮ್ ಅವರು ಹೇಳಿದರು. ಅಂದರೆ ಟೀಮ್ ಗೆಲ್ಲೋಕೆ ಅವ್ರು ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದರು. ಇಲ್ಲಿ ರಜತ್ ಅವರಿಗೆ ಏನೋ ಒಂದು ಅಸಮಾಧಾನದಿಂದ ಟೀಮಲ್ಲಿ ಸೇರಿಕೊಂಡಿದ್ದಾರೆ. ಸೊ ಈ ಅಸಮಾಧಾನ ಅಂದರೆ ಮಂಜು ಅವರು ಮತ್ತು ಅವರು ಮಾತಾಡ್ತಾ ಅಂದರೆ ಮಂಜು ಅವರು ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ, ಮಾತಾಡಬೇಡ ಅಂತ ಹೇಳಿ ಅವರೇ ಮಾತಾಡ್ತಾ ಇದ್ದಾರೆ. ಅಂದರೆ ಆ ಟೀಮಲ್ಲಿ ಒಂದು ಬ್ಯಾಲೆನ್ಸ್ ಇಲ್ಲ. ಒಪೋಸಿಟ್ ಭವ್ಯ ಅವರ ಟೀಮಲ್ಲಿ ಸೂಪರ್ ಬ್ಯಾಲೆನ್ಸಿಂಗ್ ಇತ್ತು. ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ಅವರೊಂದು ಆ ಟೀಮನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಶೋಭಾ ಶೆಟ್ಟಿಯವರ ಟೀಮಲ್ಲಿ ಅಷ್ಟೊಂದು ಬ್ಯಾಲೆನ್ಸ್ ನನಗೆ ಕಾಣ್ತಾ ಇಲ್ಲ. ಯಾಕಂದರೆ ಟವರಲ್ಲಿ ಆ್ಯಕ್ಚುಲಿ ನನಗೆ ಹನುಮಂತು ಮತ್ತು ಧನರಾಜ್ ಅವರು ಒಂದೇ ಹೈಟ್ ಇದ್ದಿದ್ದರಿಂದ ಅವರನ್ನು ಮುಂದ್ಗಡೆ ಇಲ್ಲ ಹಿಂದ್ಗಡೆ ಇದ್ಬಿಟ್ಟು ಮಂಜು ಮತ್ತು ರಜತ್ ಅವರು ಹಿಂದ್ಗಡೆ ನಿಲ್ಬೋದಿತ್ತು. ಆದರೆ ಅವರು ಮಿಸ್ಬ್ಯಾಲೆನ್ಸಿಂಗ್ ಮಾಡ್ತಾಯಿದ್ರು. ಸೊ ಯಾಕಂತ ಗೊತ್ತಿಲ್ಲ. ಮತ್ತು ಇಲ್ಲಿ ಐಶ್ವರ್ಯ ಅವರು ಒಂದು ಫೌಲ್ ಕೊಡ್ತಾರೆ, ಕರೆಕ್ಟ್ ಇಡಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿ ಗೌತಮಿ ಅವರು ಆ ಫೌಲ್ ಕೊಡೋದೇ ಇಲ್ಲ. ಅಂದರೆ ಅವರು ಮೇಲಿಂದ ಕೆಳಗಡೆ ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಇದು ಉಸ್ತುವಾರಿ ಮಿಸ್ಟೇಕಾ ಅಥವಾ ಗೇಮಿದ್ದ ಮಿಸ್ಟೇಕಾ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಆಟ ಯಾರಿಗೆ ಅರ್ಥ ಆಗಿದ್ದೀವೋ ಇಲ್ವೋ ಗೊತ್ತಿಲ್ಲ. ಆದರೆ ಶಿಶಿರಂತೂ ಒಳ್ಳೆ ಆಟ ಆಡ್ತಾ ಇದ್ದಾರೆ. ಐಶ್ವರ್ಯ ಅವ್ರ ಮೇಲೆ ಇದ್ದ ಅಭಿಮಾನ, ನಾನು ಮೊನ್ನೆನೇ ಹೇಳಿದೆ, ಎಲ್ಲವೂ ಹಾಳಾಯಿತು ಅಂತ. ಐಶ್ವರ್ಯ ಅವರು ನಾನು ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಅಂದ್ಕೊಂಡಿದ್ದೆ, ಮೆಚ್ಯೂರ್ಡ್ ಪರ್ಸನ್ ಅಂತ ಅಂದ್ಕೊಂಡಿದ್ದೆ. ಆದರೆ ಇಷ್ಟು ಕುತಂತ್ರಿ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾವು ಯಾವಾಗಲೂ ಮಂಜಾ ಅವರು ಕುತಂತ್ರಿ ಅಂತ ಹೇಳ್ತಿದ್ವಿ. ಇಲ್ಲಿ ಐಶ್ವರ್ಯ, ಮೋಕ್ಷಿತಾ, ಶಶೀರ್, ವಾಹ್ ಏನು ಆಟ ಗುರು! ನಿಮ್ಮನ್ನು ಎಲ್ಲೆಲ್ಲೂ ಇದ್ದವರು ನಿಮಗೆ ಅಂದರೆ ನಿಮ್ಮ ಹ್ಯಾಟ್ಸಪ್ ಹೇಳ್ತೇನೆ ನಿಮ್ಮ ಕ್ಯಾಟಗರಿ. ಅಂದರೆ ಯಾವ ರೀತಿ ಆಟ ಆಡ್ತಾ ಇದ್ದಾರೆ, ಇಂತಹ ಒಂದು ಆಟ. ಐಶ್ವರ್ಯ ಅವರಿಗೆ ಗೊತ್ತಾಗಿದೆ ತಾನು ವೀಕ್ ಆಗಿದ್ದೀನಿ ಅಂತ. ಅದಕ್ಕೋಸ್ಕರ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲವನ್ನೂ ಅಂದರೆ ಎಲ್ಲರ ಜೊತೆಗೂ ಮಿಂಗಲ್ ಆಗಿರೋ ಆಗಿಟ್ಟು ಖಾಲಿ ಶಿಶಿರ್ ಅವ್ರ ಜೊತೆ ಮಾತ್ರ ಕಾಣ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಯಾರೋ ದೊಡ್ಡವರು ಹೇಳಿದಾರಲ್ವ, ಕರ್ಮ ರಿಟರ್ನ್ಸ್ ಅಂತ. ಯಾಕಂದರೆ ಲಾಸ್ಟ್ ಒಂದು ಎಪಿಸೋಡಲ್ಲಿ ನಾನು ಅದು ಮೆನ್ಷನ್ ಮಾಡಿರಲಿಲ್ಲ. ಅನುಷಾ ಅವರು ಸುರೇಶ್ ಅವರಿಗೆ ಹೇಳಿದ್ರು, ಅಂದರೆ ಸುರೇಶ್ ಅವರು ಒಂದು ಆಟದಲ್ಲಿ ಕಾಲನ್ನು ಒದ್ದು ಕೂಡಲೇ ಅವ್ರ ಕಾಲು ನೋವಾಯಿತು, ಕರ್ಮ ರಿಟರ್ನ್ಸ್ ಅಂತ ಹೇಳ್ಬಿಟ್ಟು ಅನುಷಾ ಅವರು ಹೇಳಿದರು. ಸೊ ಆ ಮಾತನ್ನು ಕಿಚ್ಚ ಸುದೀಪ್ ಅವರು ವೀಕೆಂಡಲ್ಲಿ ಎತ್ತಲಿಲ್ಲ. ಮೇ ಬಿ ನೆನಪಿರಲಿಲ್ವೋ ಅಥವಾ ಬೇಕಂತ ಎತ್ತಿರಲಿಲ್ವೋ ಗೊತ್ತಿಲ್ಲ. ಆದರೆ ಇಲ್ಲಿ ಆ್ಯಕ್ಚುಲಿ ಚೆನ್ನಾಗಿದ್ದಿದ್ದು ಏನಂದರೆ, ಐಶ್ವರ್ಯ, ಶಿಶಿರು ಮತ್ತು ನಮ್ಮ ಮೋಕ್ಷಿತ ಅವರು ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ ಅವ್ರದನ್ನು ಎಲ್ಲ ಹೊಡಿಬೇಕು ಅಂತ. ಶಿಶಿರ್ ಹೇಳ್ತಾರೆ ಪ್ಲ್ಯಾನ್ ಇರೋದೇ ಈ BB ಕಾಯಿನ್, ಅಂದರೆ BB ಇದೇ ಇರುತ್ತಲ್ವ ಅದರಲ್ಲಿ ಅಂತ ಹೇಳ್ಬಿಟ್ಟು. ಆದರೆ ಎಲ್ಲಿಂದ ಬಂತೋ ಈ ಚೈತ್ರ ಅವರಿಗೆ ಮನಸ್ಸು, ಈ ಅಂದರೆ ಒಂದು ಐಡಿಯಾ ಹೆಂಗೆ ಕಿತ್ಕೊಂಡ್ರು ಗುರು. ನಿಜವಾಗ್ಲೂ ನನಗೆ ಅಂದರೆ ಆಟದ ವಿಷಯದಲ್ಲಿ ನಾನು ಹೇಳೋದಾದರೆ ಚೈತ್ರ ಅವರನ್ನು ಇವತ್ತು ಒಪ್ಕೊಂಡೆ ನಾನು. ಅಂದರೆ ಒಂದು ಸ್ಟ್ರಾಟರ್ಜಿ ಅಂತ ಇದೆಯಲ್ಲ, ಸೂಪರ್ಬ್ ಆಗಿ ಮಾಡಿದರು ಅವರು. ನನಗೆ ಖುಷಿ ಆಯಿತು. ಇಲ್ಲಿ ಇವರು ನಮ್ಮ ಮೋಕ್ಷಿತ ಅವರು ಹಾಕ್ಕೊಡ್ತಾ ಇದ್ದಾರೆ, ಯಾರ ಹತ್ರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಅಂತ ಹೇಳ್ಬಿಟ್ಟು. ಅದೇ ಮೋಕ್ಷಿತ ಚೈತ್ರ ಅವ್ರ ಜೊತೆ ಹೋಗಿ ಗೇಮ್ ಪ್ಲ್ಯಾನ್ ಮಾಡ್ತಾ ಇದ್ದಿದ್ದು ಸರಿ, ಅವ್ರ ಪ್ರಕಾರ ಅದು ಸರಿ. ಅವ್ರು ಮಾಡಿದ್ದು ತಪ್ಪು, ಚೈತ್ರ ಅವರು ಮಾಡಿದ್ದು ತಪ್ಪಾದರೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಿ? ಇಲ್ಲಿ ಆಟವನ್ನು ಆಟದ ರೀತಿ ನೋಡಿದಾಗ ಎಲ್ಲವೂ ಸರಿ ಅಂತ ಕಾಣುತ್ತೆ ನನಗೆ. ಏನು ನೋಡಿ, ಒಪೋಸಿಟ್ ಟೀಮ್ ಅಂದರೆ ಭವ್ಯ ಅವರ ಟೀಮಲ್ಲಿ ಕಾಯಿನ್ ಹೊಡೆಯೋ ಟಾಪಿಕ್ಕು ಬಂದಿದ್ದೇ ಅವ್ರದ್ದು.
ಮೋಕ್ಷಿತ್ ಆಗಿರಲಿ, ಶಿಶಿರ್ ಆಗಿರಲಿ ಅಥವಾ ತ್ರಿವಿಕ್ರಮ್ ಎಲ್ಲರೂ ಇದ್ದರು. ಇಲ್ಲಿ ಚೈತ್ರ ಅವರು ಐಶ್ವರ್ಯ ಅವರ ಕಾಯಿನ್ ಹೊಡೆದಾಗ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂದರೆ, ಏನೋ ಮಣ್ಣು ತಿನ್ನೋ ಕೆಲಸ ಅಂತ ಏನೇನೇನೇನೋ ಟಾಪಿಕ್ ತೆಗೆದ್ರು. ಹಾಗಾದರೆ ಇವ್ರು ಮಾಡ್ತಿದ್ದಿದ್ದೇನು? ಒಂದು ಮಾತು ಹೇಳೋಕೆ ಮುಂಚೆ 10 ಸರಿ ಯೋಚನೆ ಮಾಡಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಸೊ ಇಲ್ಲಿ ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ ಇವರು ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾದ್ರೆ ಮಣ್ಣು ತಿನ್ನೋ ಪ್ಲ್ಯಾನ್ ಮಾಡಿದ್ದು ಇವರೇ ಅಲ್ವಾ ಫಸ್ಟು? ಸೊ ಇಲ್ಲಿ ಆಟವನ್ನು ಆಟದ ರೀತಿ ಗೆಲ್ಲಲಾಗದೆ, ಅಂದರೆ ಗೆಲ್ಲೋಕ್ಕಾಗಲ್ಲ ಅಂತ ಗೊತ್ತಾದ ಕೂಡಲೇ ಸುರೇಶ್ ಅವರು ಏನೇನು ನಾಟಕ ಆಡ್ತಾರೆ ಅಂತ ಇವತ್ತು ನೋಡಿದೆ. ಯಾಕಂದರೆ ಇದೇ ಸುರೇಶು ಕಳೆದ ಕೆಲವು ಸಂಚಿಕೆಗಳಲ್ಲಿ ಏನೇನು ಬಾಯ್ಗೆ ಬಂದಾಗ ಮಾತಾಡ್ತಿದ್ರು ಅಂದರೆ ನಾನು ಕೇಳಿಸ್ಕೊಂಡಿದ್ದೀನಿ, ನಾನು ನೋಡಿದ್ದೀನಿ. ಸೊ ಇದೇ ಸುರೇಶು ರಜತ್ ಅವರು ಹೇಳಿದ ಕೂಡಲೇ ತೆಗೊಳಕ್ಕೆ ರೆಡಿ ಇಲ್ಲ ಅಂದ ಕೂಡಲೇ ನಾನು ಹೋಗ್ತೇನೆ ಅಂತ ಹೇಳಿ ಹೊರಗಡೆ ಕೂತರು. ಅಲ್ಲಿ ತನಕ ಒಂದು ಅಭಿಮಾನ ಇತ್ತು ಅವ್ರ ಮೇಲೆ. ಅದೇ ಮೂಮೆಂಟಲ್ಲಿ ಮಂಜು ಅವರೊಂದು ಬಾಲನ್ನು ಹೊರಗಡೆ ಇಡ್ತಾರೆ. ಆ ಬಾಲನ್ನು ಇಟ್ಕೊಂಡು ಓಡಿದ್ರು. ಅಲ್ಲೂ ಹೊರಟೋಯ್ತು ಇವರು ಅಭಿಮಾನ. ಯಾಕಂದರೆ ಇವರು ಆ ಕ್ಯಾಮರಾವನ್ನು ತನ್ನ ಫೋಕಸ್ ಮಾಡ್ಕೊಳ್ಳೋಕ್ಕೆ ಯಾವ ರೇಂಜಿಗೆ ಬೇಕಾದರೂ ಹೋಗ್ತಾರೆ ಸುರೇಶ್ ಅವರು. ನಿಜವಾಗ್ಲೂ ಹೇಳ್ತಾನೆ, ನಾಳಿನ ಸಂಚಿಕೆಯಲ್ಲಿ ನಿಜವಾಗ್ಲೂ ಸುರೇಶ್ ಅವರು ಹೊರಗಡೆ ಹೋದರೆ ನಾನು ಸುರೇಶ್ ಅವರನ್ನು ಒಪ್ಕೊಳ್ತೇನೆ, ಆ ನಿಜವಾಗ್ಲೂ ಜೆಂಟಲ್ಮ್ಯಾನ್ ಅಂತ. ಇಲ್ಲದಿದ್ದರೆ ಒಂದು ಆಟಕ್ಕೆ ಒಂದು ಫೋಕಸ್ ಆಗೋಕ್ಕೆ ಇಂತಹ ಒಂದು ಗಾಸಿಪ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಹೇಳ್ತಾನೆ ಇಂಥವರು ಆಟಕ್ಕೆ ಲಾಯಕ್ಕಿಲ್ಲ. ನಿಜ ಹೇಳ್ತಾನೆ. ಯಾಕಂದರೆ ಇಲ್ಲಿ ಶಿಶಿರು ಏನೋ ಒಂದು ಗಂಡಸು ಥರ ಆಡ್ತಾ ಇದ್ದಾರೆ. ನಿಜ ಅಂದರೆ ಯಾವ ರೀತಿ ನಿಮ್ಮನ್ನು ಜನ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಈ ರೀತಿ ಯಾರಾದರೂ ಆಡ್ತಾರಾ? ಸೊ ಇವತ್ತಿನ ಟಾಪಿಕ್ ಇಲ್ಲೇ ಎಂಡ್ ಮಾಡ್ತೇನೆ. ನನಗೆ ಅಂದರೆ ತುಂಬ ನೋಡಿಬಿಟ್ಟು ತುಂಬ ಪ್ರೆಷರಲ್ಲಿ ನಾನು ಮಾತಾಡಿದೆ. ಯಾಕಂದರೆ ಬಿಗ್ ಬಾಸ್ ನೋಡುವಾಗ ನಾನು ಯಾವಾಗಲೂ ಕಳೆದ ಎಲ್ಲ ಸೀಸನ್ಗಳಲ್ಲೂ ನೋಡ್ತಾ ಅನಿಸ್ತಿತ್ತು. ಅಂದರೆ ನಾನು ಮನೇಲಿ ಮಾತಾಡ್ತಿದ್ದೆ, ಈ ರೀತಿ ಯಾರು ಗುರು ಆಡ್ತಾರೆ ಅಂತ ಹೇಳ್ಬಿಟ್ಟು. ಇವತ್ತಿನ ಬಿಗ್ ಬಾಸು ನಿಜವಾಗ್ಲೂ ಅಂದರೆ ಈ ಸೀಸನ್ನೇ ಬಿಗ್ ಬಾಸ್ ಎಲ್ಲ ಜಗಳನೇ. ಈ ರಜತ್ ಅವರು ಬಂದುಬಿಟ್ಟು ಫೈರ್ ಮಾಡ್ತಾ ಇದ್ದಾರೆ. ಅಂದರೆ ಕೆಲವು ಅವ್ಯಾಚ್ಯ ಶಬ್ದಗಳನ್ನು ನಿಜವಾಗ್ಲೂ ಹೇಳ್ತಾನೆ ನಾನು, ಯಾರೇ ಆಗಿರಲಿ ಬಳಸಲೇಬಾರ್ದು. ಬಳಸಿದ್ರು ಅಂದ್ರೂ ನಮ್ಮ ಕಾಮನ್ ಲೈಫಲ್ಲಿ ನಾವು ಬಳಸ್ತೀವಿ. ಸೊ ಮುಂದಿನವ್ರಿಗೆ ಹರ್ಟ್ ಆದಾಗ ನಾವು ಸಾರಿ ಕೇಳ್ತೀವಿ. ಅಂದರೆ ಸಾರಿ ಕೇಳಿದ ಕೂಡಲೇ ಎಲ್ಲವೂ ಪರಿಹಾರ ಆಗುತ್ತೆ ಅಂತ ಅಲ್ಲ, ಆದ್ರೂ ಒಂದು ಕ್ಲಿಯರಾಗಿ ಮಾತಾಡಬೇಕು. ಮಾತಾಡ ಮೇಲೆ ಒಂದು ಸ್ವಲ್ಪ ತೂಕ ಇರಬೇಕು. ಸೊ ಟೇಕ್ ಕೇರ್. ಇವತ್ತಿನ ಬಿಗ್ ಬಾಸ್ ಇಷ್ಟೇ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಬಾಯ್ ಬಾಯ್.